Sinan. Right arm around the wicket to left-handed batsman Sanat. ಜೊತೆಗೆ ಈ ಬ್ಯಾಟ್ಸ್ಮನ್ ಸನತ್ರವರ ಕಡೆಗೆ ಸೇರಬೇಕಾಗಿದೆ. ಅದರ ಮುಂದೆ 53 ರನ್ ಅನ್ನು ಗಳಿಸಿಕೊಳ್ಳಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಯೂಸಿ ಫಿಟ್ ಆಫ್ ಆಗಿದ್ದು ದೊಡ್ಡ ಹೊಡೆತದ ಪ್ರಯತ್ನವನ್ನು ಮುಂದುವರಿಸಿದ್ರು ಕೂಡ ಯಾವುದೇ ರನ್ನಿನ ಗಳಿಕೆ ಇಲ್ಲ. ಮತ್ತೊಂದು ಇಸೆತ ಕೂಡ ಡ್ರಾಪ್ ಆಗ್ತಾ ಇದೆ. 5ರ ಮುಂದೆ 53 ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಸಾಧಿಸಿಕೊಂಡು ಪ್ರಥಮ ತಂಡವಾಗಿ ಫೈನಲ್ಗೆ ಇರುವ ತವಕದಲ್ಲಿದೆ ಶ್ರೀರಾಮ ಪೆರ್ಜಿ. ಇಲ್ಲಿ ನೇರವಾಗಿ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸ್ ಹಾಕಲಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಅಲ್ಲಿ ತನ್ನದೇ ಎಸೆತಕ್ಕೆ ಓವರಿಗೆ 5 ಸಿಕ್ಸರ್ ಅನ್ನು ದಾಖಲಿಸುವಾದರೆ ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಅಲ್ಲಿ ತಾನೆದುರಿಸಿದ ದ್ವಿತೀಯ ಎಸೆತಕ್ಕೆ ಸಿಕ್ಸ್ ಅನ್ನು ದಾಖಲಿಸಿಕೊಳ್ತಾ ಇದೆ ಸನತ್. ಓವರ್ ಅನ್ನು ಮುಂದುವರಿಸಿದ ಮೊದಲನೇ ಸಿನಾನ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ದೊಡ್ಡ ಹೊಡೆತದ ಪ್ರಯತ್ನವನ್ನು ಮತ್ತೆ ಮುಂದುವರಿಸಿದ್ರು ಕೂಡ ಯಾವುದೇ ರನ್ನಿನ ಗಳಿಕೆ ಇಲ್ಲ. ಕೊನೆಯ 3 ಎಸೆತಗಳು ಔಪಚಾರಿಕತೆಯ 3 ಎಸೆತಗಳಷ್ಟೇ ಬಾಕಿ. ಪಂದ್ಯದ ವೇಳೆ ಸಂಪೂರ್ಣ ತನ್ನ ಹಿಡಿತವನ್ನು ಸಾಧಿಸಿಯಾಗಿದೆ ಶ್ರೀರಾಮ ಪೆರ್ಜಿ. ಬಹುತೇಕ ಪ್ರಥಮ ತಂಡವಾಗಿ ಫೈನಲ್ಗೆ ಇರುವ ತವಕದಲ್ಲಿದೆ. ದೊಡ್ಡ ಹೊಡೆತದ ಪ್ರಯತ್ನವನ್ನು ಮತ್ತೆ ಮುಂದುವರಿಸಲು ಇದರೊಂದಿಗೆ ಮಾತ್ರ ಸಿಕ್ಸ್ ದಾಖಲಾಗ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಅಕ್ಷರ ಸುಬ್ರಹ್ಮಣ್ಯ ಮತ್ತು ಶ್ರೀರಾಮ ದೇವರಾಜ್. ಮತ್ತೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ಮುಂದುವರಿಸಿದ ಭಾಗವಹಿಸಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸತತ 2 ಸಿಕ್ಸ್ ಒಟ್ಟಾರೆಯಾಗಿ 3ನೇ ಸಿಕ್ಸರ್ ದಾಖಲಿಸಿದೆ. ತಂಡದ ಮತ್ತೆ 38 ಇನ್ನೂ ಕೂಡ 45 ಅವಶ್ಯಕತೆ. ಹ್ಯಾಟ್ರಿಕ್ ಆಫ್ ಸಿಕ್ಸರ್ಸ್ ಈ ಓವರಿನಲ್ಲಿ 4 ಸಿಕ್ಸರ್ ದಾಖಲಿಸಿಕೊಂಡು ಒಟ್ಟಾರೆಯಾಗಿ 44 ಈ ಒಂದು ಸಂಖ್ಯೆಯನ್ನು 28 ರನ್ನುಗಳ ಅಂತರದಿಂದ ಗೆದ್ದುಕೊಂಡು ಪ್ರಥಮ ತಂಡವಾಗಿ ಫೈನಲ್ಗೆ ಇರ್ತಾ ಇದೆ ಶ್ರೀರಾಮ ಪೆರ್ಜಿ. ಅಭಿನಂದನೆಗಳು. ಅದೇ ರೀತಿ ಬಹುತೇಕ ಸೆಮಿಫೈನಲ್ನಲ್ಲಿ ಪಂದ್ಯಾಟವನ್ನು ನಿರ್ಗಮಿಸ್ತಾ ಇದೆ. ಸೆಮಿಫೈನಲ್